ನೀವೊಂದ್ಸಲ ಈ ಥರ ಕೆಂಪು ಅವಲಕ್ಕಿಯನ್ನು ಮನೆಯಲ್ಲಿ ಮಾಡಿ ನೋಡಿ. ಒಂದು ಸಂಜೆ ಹೊತ್ತಿಗೆಲ್ಲ ಬೇಗ ಆಗ್ತದೆ. ಮಕ್ಕಳಿಗೆಲ್ಲ ಸ್ಕೂಲಿಂದ ಬರಬೇಕಾದ್ರೆ ಈ ಥರ ಒಂದು ರೆಸಿಪಿ ಮಾಡಿ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ನಾನಿವತ್ತು ಕೆಂಪು ಅವಲಕ್ಕಿಯನ್ನು ರೆಡಿ ಮಾಡಿದ್ದೇನೆ. ತುಂಬ ರುಚಿಯಾಗಿ ಬಂದಿದೆ. ಬ್ರಾಹ್ಮಣರ ಸಭೆ ಸಮಾರಂಭಗಳಲ್ಲಿ ಮಾಡುವಂತಹ ಒಂದು ಟ್ರೆಂಡಿಂಗ್ ರೆಸಿಪಿ ಇದು. ಹೆಚ್ಚಾಗಿ ಮಾಡ್ತೇವೆ ನಾವು. ತುಂಬ ಸಿಂಪಲ್ ಇದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವೀರರ್. ನೋಡಿ, ಇವತ್ತು ನಾವು ಮಾಡುವ ಕೆಂಪು ಅವಲಕ್ಕಿಗೆ ಫಸ್ಟಿಗೆ ಮಸಾಲೆಯನ್ನು ಹುರ್ಕೋಬೇಕು. ಮಸಾಲೆ ಚಂದವಿದ್ದರೆ ಅವಲಕ್ಕಿ ರುಚಿ ಆಗ್ತದೆ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ, ಶುದ್ಧ ತೆಂಗಿನ ಎಣ್ಣೆ ಬಿದ್ದರೆ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಅವಲಕ್ಕಿ. 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕೊಂಡೆ. ಹಾಗೆಯೇ 3 ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬಂದರೆ ಸಾಕು. ನೋಡಿ, ಬ್ಯಾಡಗಿ ಮೆಣಸು ಚಂದ ಉಬ್ಬಿದೆ. ಇಷ್ಟಾದರೆ ಸಾಕು. ಸಿಂಪಲ್ ಆದ ಮಸಾಲೆ. 3/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕುವ. ಮಸಾಲೆಗೆ ಹಾಕ್ತಾ ಇರೋದು ನಾನಿಲ್ಲಿ. ಹುರಿದ ಮಸಾಲೆಯನ್ನು ಸೇರಿಸುವ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ರುಬ್ಬಿಕೊಳ್ಳುವ. ಏನು ನೀರೆಲ್ಲ ಸೇರಿಸಲಿಕ್ಕಿಲ್ಲ. ನೋಡಿ, ಇಷ್ಟು ಸಣ್ಣದಾಗಿ ತರಿಯಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ಕೂಡ ನೀರು ಸೇರಿಸಲಿಲ್ಲ. ನೋಡಿ, ಈ ತೆಂಗಿನಕಾಯಿ ಹಾಗೆಯೇ ಬೆಲ್ಲ ಹುಳಿ ಅದರದ್ದೇ ನೀರು ಬಿಟ್ಕೊಳ್ತದೆ. ಈ ಥರ ಸಣ್ಣದಾಗಿ ರುಬ್ಬಿಕೊಳ್ಬೇಕು. ಇನ್ನು ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆಯನ್ನು ರೆಡಿ ಮಾಡುವ. ಒಗ್ಗರಣೆಗೆ ನಾನಿಲ್ಲಿ ಬಾಣಲೆ ಇಟ್ಟಿದ್ದೇನೆ. 1 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಒಟ್ಟಿಗೆ ಸೇರಿಸ್ತೇನೆ. 1 ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕೋತೇನೆ. ಖಾರಕ್ಕೆ ಒಳ್ಳೆಯದಾಗ್ತದೆ. ಇವಾಗ ನಾವು ಇದಕ್ಕೆ 1-2 ಎಸಳು ಕರಿಬೇವನ್ನು ಹಾಕೊಳ್ಳುವ. ನೋಡಿ, ಇಲ್ಲಿಗೆ ನಮ್ಮ ಸಿಂಪಲ್ ಆದ ಒಗ್ಗರಣೆ ರೆಡಿ ಆಯಿತು. ಮಸಾಲೆಯನ್ನು ಪಾತ್ರಕ್ಕೆ ಹಾಕ್ಕೊಳ್ಳುವ. ಫಸ್ಟಿಗೆ ಫುಲ್ ಹಾಕೊಳ್ಳೋದು ಬೇಡ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ನೋಡಿ, ಮಸಾಲೆ ಇಷ್ಟು ಸಾಕು. ಇದಕ್ಕೆ ಒಗ್ಗರಣೆಯನ್ನು ಸೇರಿಸುವ. ಅವಲಕ್ಕಿಯನ್ನು ಸೇರಿಸುವ. ತೆಳು ಅವಲಕ್ಕಿ ಅಂತ ಹೇಳ್ತೇವೆ, ಪೇಪರ್ ಅವಲಕ್ಕಿ ಅಂತ ಹೇಳ್ತೇವೆ, ಅದನ್ನು ಸೇರಿಸಿದೆ ನಾನು. ನಮ್ಮ ಸಭೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ರೆಸಿಪಿ ಇದು. ನಾವಾದರೆ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೋತೇವೆ. ಭಾರಿ ರುಚಿಯಾಗ್ತದೆ. ದೋಸೆ, ಇಡ್ಲಿ, ಊತಪ್ಪ ಅದನ್ನೆಲ್ಲ ತಿಂದು ಸಾಕಾಗಿದ್ದರೆ ಈ ಥರ ಒಂದು ಅವಲಕ್ಕಿ ಮಾಡಿದರೆ ಭಾರಿ ರುಚಿ ಆಗ್ತದೆ. ಚೆಂದ ಮಿಕ್ಸ್ ಆಗಬೇಕು. ಮಸಾಲೆ ಕಡಿಮೆ ಇದ್ದರೆ ನಂತರ ನೋಡಿಕೊಂಡು ಮಸಾಲೆಯನ್ನು ಸೇರಿಸ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಮಸಾಲೆ ಎಲ್ಲ ಕಡೆಗೆ ಬಂದಿದೆ. ಕೆಂಪು ಅವಲಕ್ಕಿ ರೆಡಿ ಆಗ್ತಾ ಬಂತು. ಇನ್ನು ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸುವ. ನಾವು ತೆಂಗಿನ ತುರಿ ಈ ಅವಲಕ್ಕಿ ಎಷ್ಟು ಸೇರಿಸ್ತೇವೋ ಅಷ್ಟು ರುಚಿಯಾಗಿ ಬರ್ತದೆ ನಮ್ಮ ಅವಲಕ್ಕಿ. ನಮ್ಮ ಮನೆಯಲ್ಲಿ ಕೆಂಪು ಅವಲಕ್ಕಿ ಮತ್ತು ಈ ಸಿಹಿ ಅವಲಕ್ಕಿ ಎಲ್ಲ ಮಾಡ್ತಾ ಇರ್ತೇವೆ. ಅಂದರೆ ಸಿಹಿ ಅವಲಕ್ಕಿ ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಗ್ತದೆ. ನೀವೊಂದ್ಸಲ ಈ ಥರ ಕೆಂಪು ಅವಲಕ್ಕಿಯನ್ನು ಮನೆಯಲ್ಲಿ ಮಾಡಿ ನೋಡಿ. ಒಂದು ಸಂಜೆ ಹೊತ್ತಿಗೆಲ್ಲ ಬೇಗ ಆಗ್ತದೆ. ಮಕ್ಕಳಿಗೆಲ್ಲ ಸ್ಕೂಲಿಂದ ಬರಬೇಕಾದ್ರೆ ಈ ಥರ ಒಂದು ರೆಸಿಪಿ ಮಾಡಿ ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ಆದ ಕೆಂಪು ಅವಲಕ್ಕಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡ್ಕೋಬೋದು. ಏನು ತುಂಬ ಟೈಮ್ ತಗೊಳ್ಳೋದಿಲ್ಲ. ಸಂಜೆ ಹೊತ್ತಿಗೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ಗೆ ನೀವು ಮಾಡಿ ಕೊಡ್ಬೋದು. ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.